ಮಾಡಿಕೊಟ್ರೆ, ನೀರು ಮಾಡಿಕೊಟ್ರೆ ಇದು ಸಾಧ್ಯನಾ? ಮತ್ತು ಜೊತೆಗೆ ಇನ್ನೊಂದು ಸಾಧ್ಯ ಮಾಡಬೇಕಾಗ್ಯದ. ಯಾಕಂದರೆ ಕೇಜ್ರಿವಾಲ್ ಮಾಡ್ಲಿಕ್ಕೆ ಹೋದ್ರೆ ಪಾಪ ಅವ್ರುಗಳನ್ನ ಮಾಡಿಸ್ಕೊಡ್ಲಿಲ್ಲ. ಇಲ್ಲಿ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಎಜುಕೇಷನ್ ತನಕ, ಜೊತೆಗೆ ಪ್ರತಿಯೊಂದು ಸರ್ಕಾರಿ ಸ್ಕೂಲನ್ನು ಇವತ್ತು ಪಬ್ಲಿಕ್ ಸ್ಕೂಲ್ ಏನೂ ಮಾಡ್ತಾ ಇದ್ದೀರಿ. ಹಾಗೆಲ್ಲ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲನ್ನು ಆ ಪಬ್ಲಿಕ್ ಸ್ಕೂಲ್ ಮಟ್ಟಿಗೆ ಅವುಗಳ ಎತ್ತರಕ್ಕೆ, ಅದೇ ಕಾಲಕ್ಕೆ ಕೇಜ್ರಿವಾಲ್ ದಿಲ್ಲಿಯಲ್ಲಿ ಮಾಡಿದಂಥ ಸ್ಕೂಲ್ಗಳ ಮಟ್ಟಕ್ಕೆ ನಿಶ್ಚಿತ ತರಲಿಕ್ಕೆ ಸಾಧ್ಯ ಅದ. ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಅದನ. 15-20% ಶಿಕ್ಷಣ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಅದನ. ಈ ಖಾಲಿ ಇರುತ್ತಂತ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡೋದು ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಗೇನು ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳನ್ನ ಮಾಡಲಿಕ್ಕೆ ಮಾಡಿಸಿ, ಒಂದು ಹೋಬಳಿಗೆ PUC ಶಾಲೆಗಳನ್ನ ಮಾಡಿ, ಅದು ಗುಣಾತ್ಮಕವಾದಂಥದ್ದು. ಈಗೇನು ಏನೋ ಒಂದು ತೆಗಿತಾರೆ ಮಾಡ್ತಾರೆ, ಪ್ರೈವೇಟ್ದವ್ರು ಏನೋ ಅಡ್ವರ್ಟೈಸ್ ಮಾಡ್ತಾರೆ, ಅಲ್ಲಿ ಹಂಗೆ ಇರುವುದಿಲ್ಲ. ಏನೋ ಪಾಪ ಅನಿವಾರ್ಯವಾಗಿ ಒಂದು ಲೆಕ್ಚರ್ಗಳು ಅದು ಮತ್ತೇನೋ ಟೀಚರ್ಗಳು ಬಂದಿರ್ತದೆ ದುಡ್ಲಿಕ್ಕೆ, ಕಡಿಮೆ ಪೇಮೆಂಟ್ ಕೊಟ್ಟು ಹೋಗೋದಂಥದ್ದಲ್ಲ. ಅವ್ರಿಗೆಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಿರಬೇಕು, ಎಲ್ಲರಿಗೂ ಹೈಯರ್ ಸೆಕ್ಷನ್ ಸಿಗಬೇಕು. ಜೊತೆಗೆ ಉದ್ಯೋಗ ಸೃಷ್ಟಿಯಾಗುವಂಥ ಅಗ್ರಿಕಲ್ಚರ್ದಲ್ಲೇ ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಮಾಡಿಸಿಕೊಟ್ಟ, ಆ ಗೋಡೌನ್ದಲ್ಲಿ ಅವ್ರು ಬೆಳೆ ಇಟ್ಕೊಂಡು ಅವರು ತಮಗೆ ಬೇಕಾದಾಗ ಮಾರುವಂಥ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ದಿಶೆಯಲ್ಲಿ ಏನಾದರೂ ಸಾಧ್ಯ ಮಾಡಲಿಕ್ಕೆ ಆಗ್ತದನ? ಹೀಗಿರಬೇಕಾಗಿದ್ದಿಲ್ಲ. ಯಾಕೆ ಇನ್ನುಳಿದ ಯಾವುದೇ ಕ್ಷೇತ್ರದಲ್ಲೂ ಎಂಥ ಟೆಕ್ನಾಲಜಿ ತಂದರೂ ಸಹಿತ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಈವನ್ ಅಮೆರಿಕಾಗೂ ಗೊತ್ತದ. ಅದರಲ್ಲಿ ಇದನ್ನು ಮೆಚ್ಚಬೇಕಾಗಿದ್ದು ಚೀನಾವನ್ನ. ಯಾಕಂದರೆ ಅವರು ಎಲ್ಲರೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ ಅಲ್ಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, MSMEಗಳು ಸಾಕಷ್ಟು